ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಹತ್ರ ಒಂದು BS6 ಆಕ್ಟಿವಾ ಬಂದಿದೆ. ನೋಡಿ ಈ BS6 ಆಕ್ಟಿವಾ ಏನಪ್ಪ ಪ್ರಾಬ್ಲಮ್ ಅಂದರೆ, ಇದು ಹೋಗ್ತಾ ಗಾಡಿ ತನಗೆ ತಾನಾಗೆ ಆಫ್ ಆಗುತ್ತೆ. ಏನೇ ಮಾಡಿದ್ರೂ ಸ್ಟಾರ್ಟ್ ಆಗಲ್ಲ. ಮತ್ತು ಒಂದು 10 ನಿಮಿಷ ನಿಲ್ಲಿಸಿದ್ರೆ ಮತ್ತೆ ಸ್ಟಾರ್ಟ್ ಆಗೋಗುತ್ತೆ. ಕಸ್ಟಮರ್ ತುಂಬ ಬೇಜಾರಾಗಿ ಹೇಳ್ತಾಯಿದ್ರು, ಎಲ್ಲೆಲ್ಲೋ ತೋರಿಸ್ತೀನಿ ಆಗಿಲ್ಲ, ಸ್ವಲ್ಪ ನೋಡಿ ಚೆಕ್ ಮಾಡಿ ಅಂದರು. ಈ ಗಾಡಿ ಬಂದಿದೆ. ಈಗೇನು ಮಾಡಬೇಕು ಅಂದರೆ, ಈ ಗಾಡಿ ಫಸ್ಟು ಡಯಾಗ್ನೋಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂದರೆ ನಾನು ತೋರಿಸ್ಕೊಡ್ತೀನಿ. ನೋಡಿ OBD ಸ್ಕ್ಯಾನ್ ಹಾಕಿದ್ದೀನಿ. ಈ ಸ್ಕ್ಯಾನ್ ಹಾಕಿ ನೋಡಿದ್ರೆ ಏನಪ್ಪ ಪ್ರಾಬ್ಲಮ್ ಅಂದರೆ, CKP ಸೆನ್ಸರ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಆರ್ ಕ್ರಿಟಿಕಲ್ ಅಂತ ಬರ್ತಾ ಇದೆ. ಈ CKP ಸೆನ್ಸರ್ ಎಲ್ಲಿ ಬರುತ್ತೆ ಅಂದರೆ, ಅಂದರೆ ನೋಡಿ, ಮ್ಯಾಗ್ನೆಟ್ ಕಾಯಿಲ್ ಈ ಥರ ಆಯಿತು ಅಂದರೆ ನಿಮಗೆ ಗಾಡಿ ಆಫ್ ಆಗದೆ ಇನ್ನೇನಾಗುತ್ತೆ. ಒಂದು ಸಾರಿ ನಾವು ಇದನ್ನು ಈ ಡಸ್ಟೆಲ್ಲ ಕ್ಲೀನ್ ಮಾಡಿ ಹಾಕಿದ್ರೂ ಒಂದು ನಡೆಯುತ್ತೆ. ಬಟ್ ಮತ್ತೆ ಪ್ರಾಬ್ಲಮ್ ಕೊಡ್ತು ಅಂದರೆ ಕಸ್ಟಮರು ಬೇಜಾರಾಗ್ತಾರೆ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಕಾಯಿಲ್ ಮ್ಯಾಗ್ನೆಟ್ ಕಾಯಿಲ್ ಅಸೆಂಬಲ್ ಇದೆಯಲ್ಲ, ಇದು ಬಿಚ್ಚಿಬಿಡ್ತೀನಿ ರೀ. ಹಂಗೆ ಬಿಚ್ಚಿಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಈ CKP ಸೆನ್ಸರು ಯಾವ ಪರಿಸ್ಥಿತಿಲಿದೆ. BS6 ಗಾಡಿಗಳ ಬಂಡವಾಳ ಇದು. ಇದೇ CKP ಸೆನ್ಸರು. ನೋಡಿ, ಇಷ್ಟೊಂದು ಧೂಳು ಕಟ್ಟಿದ್ರೆ ಸೆನ್ಸರ್ಗಳು ನಿಲ್ಲಲ್ಲ. ಬಟ್ ನಾವು ಈಗೇನು ಮಾಡಬೇಕು, ಈ ಸೆನ್ಸರ್ ಮೀನ್ಸ್ ಸೆನ್ಸರ್ ಅಂದರೆ ಬೇರೆ ಇದೊಂದೇ ಸೆನ್ಸರು. ಯಾವುದು ಇದು ಒಂದೇ. ಬಟ್ ಈ BS6ಅಲ್ಲಿ ಈ ಸೆನ್ಸರ್ ಒಂದು ಸಪ್ರೇಟ್ ಬಿಟ್ಟಿಲ್ಲ. ಇನ್ನೂ ಬಿಟ್ಟರೆ ಕಡಿಮೆ ಆಗ್ಬೋದೇನೋ. ಇದೇನೋ ಹೆಚ್ಚು ಕಮ್ಮಿ 4,000 ರಿಂದ 5,000 ರೂಪಾಯಿ ಆಗ್ಬೋದು ಇದು. ಫುಲ್ ನೋಡಿ, ಇಷ್ಟು ಯೂನಿಟ್ ಬರುತ್ತೆ, ಇಷ್ಟೆಲ್ಲ ಯೂನಿಟ್ ಬರುತ್ತೆ. ಅದೇ ನಿಮಗೆ ಹೋಂಡಾದಲ್ಲಿ ಪರವಾಗಿಲ್ಲ. ಈ TVS ಎಲ್ಲ ಏನಾದ್ರು ಹೋಯ್ತು ಅಂದರೆ ವಿತ್ ಮ್ಯಾಗ್ನೆಟ್ ಜೊತೆಗೂ ಬರುತ್ತೆ, ಮ್ಯಾಗ್ನೆಟು ಹಾಕೋಬೇಕು. ಆ ಥರ ಪರಿಸ್ಥಿತಿಗಳು BS6 ನಾನು ನೋಡಿ. ಓಕೆ.